ರಾಯಚೂರಲ್ಲಿ ಸ್ಮಶಾನ ಭೂಮಿ ಇಲ್ಲದೆ ಪರದಾಟ ನಡೆಸ್ತಾ ಇದ್ದಾರೆ. ಹೂಳಲು ಜಾಗವಿಲ್ಲದೆ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಲಿಂಗಸಗೂರು ತಾಲೂಕಿನ ಕೂಲಬಾವಿಯಲ್ಲಿ ಈ ಘಟನೆ ನಡೆದಿರೋದು. ಪಾಪ ಸತ್ತಿರುವಂತಹ ದೇಹವನ್ನ ಅದಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೂಡ ಸಿಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಮಶಾನ ಭೂಮಿ ಸಿಗ್ತಾ ಇಲ್ಲ, ಹೂಳೋದಕ್ಕೆ ಜಾಗ ಸಿಗ್ತಾ ಇಲ್ಲ. ಈಗ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ, ಏನ್ ಮಾಡಬೇಕು ಅಂತ ಹೇಳಿ. ಲಿಂಗಸಗೂರು ತಾಲೂಕಿನ ಕೂಲಬಾವಿಯಲ್ಲಿ ಈ ಘಟನೆ ನಡೆದಿರೋದು. ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ಹನುಮಂತ ಅನ್ನೋರು ಸಾವನ್ನಪ್ಪಿದ್ದಾರೆ. ಖಾಸಗಿ ಭೂಮಾಲೀಕರಿಂದ ಶವ ಹೂಳೋದಕ್ಕೆ ವಿರೋಧ ಮಾಡಲಾಗ್ತಾ ಇದೆ. ಹಾಗಾಗಿ ಮನೆ ಮುಂದೆ ಶವ ಇಟ್ಕೊಂಡು ಗೋಳಾಡ್ತಿದ್ದಾರೆ. ಈಗ ಆ ಶವವನ್ನ ಎಲ್ಲಿ ಹೂಳಬೇಕು ಅಥವಾ ಅದಕ್ಕೆ ಮುಕ್ತಿಯನ್ನ ಯಾವ ರೀತಿ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕುಟುಂಬಸ್ಥರು ಈಗ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಈ ಖಾಸಗಿ ಭೂಮಾಲೀಕರು ಏನಿದ್ರು, ಸೊ ಅವರು ಪರ್ಮಿಷನ್ ಕೊಡ್ತಾ ಇದ್ರು ಅವರ ಒಂದು ಭೂಮಿಯಲ್ಲಿ ಈ ಶವವನ್ನ ಹೂಳೋದಕ್ಕೆ. ಬಟ್ ಈಗ ಅವರು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಈಗ ಕುಟುಂಬಸ್ಥರು ಆ ಹನುಮಂತಪ್ಪ ಅವರ ಶವವನ್ನ ಈಗ ಎಲ್ಲಿ ಹೂಳಬೇಕು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಆದೇಶ ಮಾಡ್ರಿ ಸರ್, ಅದನ್ನ ಮಾಡ್ರೆ ಒಳ್ಳೆ ಅದನ್ನ ವಿಸಿಟ್ ಮಾಡಿಲ್ಲ, ಇಲ್ಲೇ ಮಾಡ್ಕೊಂತ ಹೋಗ್ಯಾರ. ಅವಾಗ ಮೊದಲ ಕಾಲಕ್ಕೆ ಹಂಗೆ ಐತಿವನೋ ಇಲ್ಲೇ ಮಾಡ್ಕೊಂತ ಹೋಗ್ಯಾರ. ಈಗ ಏನಾಗೈತೆ ಅವ್ರು ಬಂದ್ ಮಾಡಿದ ಸಲಗೆ ಈ ಜಾಗ ಹುಡುಕಾಡ್ರಿ. ಯಾವ ಅಧಿಕಾರಿ ಬಂದಿಲ್ಲ, ಇನ್ನು ಏನು ಬಂದಿಲ್ಲ. ಈ ಸಮಸ್ಯೆ ಮಾಡಿದಾಗ ಅದನ್ನ ಹುಡುಕಾಡಕತ್ತಾರೆ. ಜಾಗ ಯಾರು ಬಂದು ವಿಸಿಟೇ ಕೊಟ್ಟಿಲ್ಲ, ಯಾವ ಅಧಿಕಾರಿನ ಬಂದಿಲ್ಲ. ಅಲ್ಲಿ ಏನ್ರಿ ಕುಂತಲ್ಲಿ ಆದೇಶ ಮಾಡ್ರಿ, ಅದನ್ನ ಯಾರು ಬಂದಲ್ಲಿ ವಿಸಿಟ್ ಮಾಡಿ ಊರ್ನವ್ರ ಕೇಳಿ ಇದು ಸರಿ ಐತಿಲ್ಲಪ್ಪ ಅಂತೇಳಿನೋ ಮಾಡಿಲ್ರಿ. ಅದನ್ನ ಸುಮ್ಮನೆ ಅಂದಾದ ಮೇಲೆ ಎಲ್ಲಿ ಭೂಮಿ ಸಿಗುತ್ತೆ ಗರಾಣಿ ಭೂಮಿ ಅಲ್ಲಿ ಮಾಡಿಬಿಟ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಎಷ್ಟು ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಎದುರಾಗಿದೆ? ಅಟ್ಲೀಸ್ಟ್ ಅಧಿಕಾರಿಗಳು ಏನಾದರೂ ತಾತ್ಕಾಲಿಕ ಪರಿಹಾರವನ್ನಾದ್ರೆ ಏನಾದರೂ ಕೊಟ್ಟಿದ್ದಾರಾ? ಚೈತ್ರ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಪೂಲಬಾವಿ ಎನ್ನುವಂತಹ ಗ್ರಾಮದಲ್ಲಿ ರುದ್ರಭೂಮಿಯ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಯಾರಾದರೂ ಆ ಗ್ರಾಮದಲ್ಲಿ ಒಬ್ಬರು ತೀರ್ಕೊಂಡ್ರೆ ಅವರ ಶವವನ್ನ ಹೂಳೋದಕ್ಕೆ ಅಲ್ಲಿ ಪರದಾಟ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಕೂಡ ಬೆಳಗ್ಗೆ ಹೃದಯಾಘಾತದಿಂದ ಹನುಮಂತ ಎನ್ನುವಂತಹ 54 ವರ್ಷದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಆ ವ್ಯಕ್ತಿಯ ಶವವನ್ನ ಹೂಳೋದಕ್ಕೂ ಕೂಡ ಈಗ ಪರದಾಟವನ್ನ ಪಡ್ತಕ್ಕಂಥ ಪರಿಸ್ಥಿತಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ತಲತಲಾಂತರದಿಂದ ಅಲ್ಲಿ ಊರಿಗೆ ಸಮೀಪ ಇರ್ತಕ್ಕಂಥ, ಅಂದ್ರೆ ಗ್ರಾಮಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಒಬ್ಬ ಖಾಸಗಿ ವ್ಯಕ್ತಿಗಳ ಭೂಮಿಯಲ್ಲಿ ಇಷ್ಟು ದಿನಗಳ ಕಾಲ ಶವವನ್ನ ಹೂಳ್ತಾ ಇದ್ರು. ಆದ್ರೆ ಈಗ ಆ ಖಾಸಗಿ ವ್ಯಕ್ತಿಗಳು ಅವರ ತಾತ ಮುತ್ತಾತಂದಿರ ಕಾಲದಲ್ಲಿ, ತಂದೆಯವರ ಕಾಲದಲ್ಲಿ ಭೂಮಿಯನ್ನ ನಾವು ರುದ್ರಭೂಮಿಗೆ ಕೊಟ್ಟಿರಲಿಲ್ಲ. ಆದ್ರೆ ಬಾಯಿ ಮಾತಿಂದ ನೀವು ಯಾರಾದ್ರೂ ತೀರ್ಕೊಂಡ್ರೆ ಮಣ್ಣು ಮಾಡಿ ಅಂತ ಹೇಳಿದ ಒಂದೇ ಒಂದು ಮಾತನ್ನ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಯಾರು ಸತ್ರು ಕೂಡ ನಮ್ಮ ಹೊಲದಲ್ಲೇ ತಂದು ಉಳ್ತಾ ಇದ್ದಾರೆ. ನಾವೇನ್ ಮಾಡೋಣ, ಹಾಗಾಗಿ ನಾವು ಶವವನ್ನ ಉಳೋದಕ್ಕೆ ಬಿಡೋದಿಲ್ಲ ಎನ್ನುವಂತಹ ಒಂದು ವಾದವನ್ನ ಅವರು ಖಾಸಗಿ ಜಮೀನಿನ ಮಾಲೀಕರು ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಧಿಕಾರಿಗಳು ಕೂಡ ಇಲ್ಲಿ ಒಂದು ನಿರ್ಲಕ್ಷ್ಯ ಕಾಣ್ತದೆ. ಚೈತ್ರ, ಏನಪ್ಪಾ ಅಂತ ಹೇಳಿದ್ರೆ 2021-22ನೇ ಸಾಲಿನಲ್ಲಿಯೇ ಇವತ್ತು 5 ಎಕರೆ 16 ಗುಂಟೆ ಭೂಮಿಯನ್ನ ಇವತ್ತು ಸರ್ಕಾರವೇ ರುದ್ರಭೂಮಿಗೆ ಮಂಜೂರು ಮಾಡಿದ್ರು ಕೂಡ ಅದನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸವಾಗಿರಲಿ, ಅದಕ್ಕೆ ಒಂದು ದಾರಿಯನ್ನ ಮಾಡಿಕೊಡ್ತಕ್ಕಂಥ ಕೆಲಸವಾಗಿರಲಿ ಇದುವರೆಗೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿ ಇವತ್ತು ಆ ಸರ್ಕಾರದ ಭೂಮಿಯಲ್ಲೂ ಕೂಡ ಉಳೋದಕ್ಕೂ ಕೂಡ ಅಲ್ಲಿ ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಈಗಾಗಲೇ ಅದು 2021-22ರಲ್ಲಿ ಅಂದ್ರೆ ಈಗಾಗಲೇ 4-5 ವರ್ಷಗಳಾಯ್ತು. ಆ ಭೂಮಿಯೂ ಕೂಡ ಈಗಾಗಲೇ ಒತ್ತುವರಿಯಾಗಿದೆ. ಇದನ್ನ ಸ್ವತಃ ಅಧಿಕಾರಿಗಳೇ ಒಪ್ಪಿಕೊಳ್ತಾರೆ ಚೈತ್ರ. ಹೀಗಾಗಿ ಆ ಭೂಮಿಯೂ ಕೂಡ ಇಲ್ಲ, ಈ ಕಿತ್ತ ಕಡೆ ಖಾಸಗಿ ಭೂಮಿಯೂ ಕೂಡ ಇಲ್ಲ. ಹೀಗಾಗಿ ಶವವನ್ನ ಎಲ್ಲಿ ಹೂಳೋದು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಕುಟುಂಬಸ್ಥರು ಶವವನ್ನ ತಮ್ಮ ಮನೆಯ ಮುಂದೆ ಇಟ್ಕೊಂಡು ಕೂತಿದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳು ಮತ್ತು ಪೊಲೀಸರು ಆ ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಆ ಖಾಸಗಿ ವ್ಯಕ್ತಿಗಳ ಜಮೀನೇನಿದೆ, ಇಲ್ಲಿವರೆಗೂ ರುದ್ರಭೂಮಿಯಲ್ಲಿ ಮಣ್ಣು ಮಾಡ್ತಾ ಇದ್ರೆ ಶವವನ್ನ ಉಳ್ತಾ ಇದ್ರು, ಅವರಿಗೆ ಮನವೊಲಿಸಿ ಇದೊಂದು ಬಾರಿ ನೀವು ಆ ಒಂದು ಅವಕಾಶ ಮಾಡಿಕೊಡಿ, ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಆದ್ರೆ ನೀವು 15-20 ದಿನಗಳೊಳಗೆ ನಾವು ಆ ರುದ್ರಭೂಮಿಯನ್ನ ಸ್ವಚ್ಛಗೊಳಿಸಿ ಅಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಭೂಮಿಯನ್ನ ತೆರವುಗೊಳಿಸ್ತೀವಿ ಎನ್ನುವಂತ ಒಂದು ಮನವೊಲಿಕೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೋಲಾರದ ಮಾಲೂರಿನಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ ಕೆಲಸ 8 ವರ್ಷಗಳಿಂದ ಕೂಡ ನೆನೆಗುರಿಗೆ ಬಿದ್ದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಾರ್ಕ್ ಕಾಮಗಾರಿ ಕುಂಠಿತಗೊಂಡಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ.
ಇವತ್ತು ನಾವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿದ್ದೀವಿ. ಮಾಲೂರು ನಗರದ ಹೊರವಲಯದಲ್ಲಿ ಕಳೆದ 8 ವರ್ಷಗಳಿಂದ ಸ್ಥಳೀಯ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಉದ್ಯಾನವನ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನವನ ಅನ್ನುವಂಥ ಹೆಸರನ್ನಿಟ್ಟು ಕಳೆದ 8 ವರ್ಷಗಳಿಂದ ಇದನ್ನು ನಿರ್ಮಾಣ ಮಾಡುವಂಥ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಈ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡೋದಕ್ಕೆ ಅಧಿಕಾರಿಗಳಿಗೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಇದರಿಂದ ಸಾಕಷ್ಟು ಸಮಸ್ಯೆಗಳು ಈ ಒಂದು ಊರಿನಲ್ಲಿ ಆಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇದನ್ನು ಮಾತನಾಡೋದಕ್ಕೆ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಸ್ಥಳೀಯರಿದ್ದಾರೆ, ಸ್ಥಳೀಯ ನಾಯಕರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇದೊಂದು ಉದ್ಯಾನವನ 8 ವರ್ಷಗಳಿಂದ ಮಾಡ್ತಾ ಇರುವಂಥದ್ದು. 8 ವರ್ಷ ಬೇಕಾ ಸರ್ ಒಂದು ಪಾರ್ಕನ್ನು ಮಾಡುವಂಥದ್ದಕ್ಕೆ? ಬೇಕಾಗಿಲ್ಲ. ಆದರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ, ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಇಲ್ಲಿ ಯಾರು ಕೇಳೋರಿಲ್ಲ. ಮೇಯ್ನು ಪ್ರಶ್ನೆ ಮಾಡೋರಿಲ್ಲ. ಪ್ರಶ್ನೆ ಮಾಡಿದ್ರೆ ಅವ್ರ ವಿರೋಧ ಪಕ್ಷದವರು ಅವರೇನು ನಮ್ಮನ್ನು ಕೇಳೋರು, ಬ್ರ್ಯಾಂಡ್ ಮಾಡಿಬಿಡೋರು, ಅವ್ರಿಗೆ ಸೇರಿದವರು ಇಲ್ಲ ಏನೋ ರೋಲ್ ಕಾಲಕ್ಕೆ ಇವ್ರು ಮಾಡ್ತಾರೆ ಅನ್ನೋ ಈ ಥರ ಇದು ಮಾಡ್ತಾರೆ. ಹಾಗಾಗಿ ಇಲ್ಲಿನ ಜನಪ್ರತಿನಿಧಿಗಳಿಗೂ ಹಿತಾಸಕ್ತಿ ಇಲ್ಲ. ಏನೋ ಅವರು ಬಂದಿದ್ದಾರೆ, ಜನರಿಗೆ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಮಾಡ್ಕೊಂಡು ಮನೆಗೆ ಹೋಗಬೇಕು. ಅಧಿಕಾರಿಗಳು ಅದೇ ಥರ ಆಗಿದ್ದಾರೆ. ಜನಪ್ರತಿನಿಧಿಗಳಂತಲ್ಲ, ಅಧಿಕಾರಿಗಳು ಹಾಗೇನೆ. ಅವ್ರು ದುಡ್ಡು ಕೊಟ್ಟು ಬರಬೇಕು. ಇನ್ನೆಲ್ಲಿ ಪಾರ್ಕ್ ಎಲ್ಲಿ ಮಾಡ್ತಾರೆ? ಪಾರ್ಕು ಮಾಡಲ್ಲ, ಒಂದು ರಸ್ತೆ ಮಾಡಲ್ಲ, ಒಂದು ಹಳ್ಳ ಮುಚ್ಚಲ್ಲ, ಒಂದು ರಸ್ತೆ ಬದಿಗಳಲ್ಲಿ ಒಂದು ಮರ ನೆಡಲ್ಲ. ಇನ್ನು ಅಲ್ಲೆಲ್ಲೋ ಹೋಗಿ ಮಾಡಿ ಏನಕ್ಕೆ ಆಗ್ತದೆ? ಏನು ಯೂಸ್ ಆಗ್ತದೆ? 8 ವರ್ಷ ಅಂದರೆ ಭಾಳ ದೊಡ್ಡ ಅವಧಿ ಸರ್. ಅಲ್ಲ, ದೊಡ್ಡ ಅವಧಿ ಅಲ್ಲ. 8 ವರ್ಷದಿಂದ ಏನೂ ಆಗಿಲ್ಲಲ್ಲ ಅಭಿವೃದ್ಧಿ. ಒಂದು ಪೈಸಾ ಅಭಿವೃದ್ಧಿ ಇಲ್ಲ. ಎಷ್ಟು ಎಲ್ಲ 25 ಲಕ್ಷ 30 ಲಕ್ಷ ಅಂತಿದ್ದಾರೆ ಅಧಿಕಾರಿಗಳು, ಅಷ್ಟೇ ಸರ್? ಇನ್ನೂ ಜಾಸ್ತಿ ಇರ್ತದೆ. ಎಲ್ಲ ಇಲ್ಲಿ ಲೋಕಲಲ್ಲಿ ಅಷ್ಟಿರ್ಬೋದು, ಇನ್ನು ಮೇಲಿಂದ ಬಂದರೆ ಇನ್ನೂ ಜಾಸ್ತಿ ಆಗ್ತದೆ. ಅಲ್ಲ, ಎಲ್ಲ ಕೊಟ್ಟು ಇಸ್ಕೊಂಡು ಅಷ್ಟು ಬಂದೈತೆ. ಹೌದು. ಯಾವುದೇ ಒಂದು ರೂಪಾಯಿ ಒಂದು ಕೆಲಸ ಆಗಬೇಕಂದ್ರೂ ದುಡ್ಡಿಲ್ಲದು ಒಂದು ಕೆಲಸನೂ ಆಗಲ್ಲ. ಮಾಲೂರು ತಾಲೂಕಲ್ಲಿ ಬರೀ ಧೂಳು. ಎಲ್ಲ ರಸ್ತೆಗಳು ಹಳ್ಳ ಬಿದ್ದು ಹಾಳಾಗೋಗಿದೆ. ಏನು ಕಾಮಗಾರಿ ನಡೀತಾ ಇಲ್ಲ. ಮಾತುಗಳಲ್ಲಿ ಮಾತ್ರ ಕೋಟಿಗಳು. ಮಾತಲ್ಲಿ ಮನೆ ಕಟ್ತವ್ರೆ. ಮಾತಲ್ಲಿ ಮನೆ ಕಟ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಏನು ಅಭಿವೃದ್ಧಿ ಏನೂ ಇಲ್ಲ, ಶೂನ್ಯ. ಸರ್, ಹೇಗೆ ಸರ್ ಒಂದು ಪಾರ್ಕನ್ನು, ಉದ್ಯಾನವನವನ್ನು ಮಾಡೋದು ಒಂದು ಅಭಿವೃದ್ಧಿಯ ಪ್ರತೀಕ, ಒಪ್ಕೊಳ್ಳೋಣ. ಅದೊಂದು ಇದ್ರೆ ಭಾಳ ಚೆನ್ನಾಗಿರುತ್ತೆ ಒಂದು ಊರಲ್ಲಿ. 8 ವರ್ಷದಿಂದ ಮಾಡ್ತಾವ್ರಲ್ಲ ಸರ್ ಇದು. ನೋಡಿ ಸರ್, ಈಗ ಇದೊಂದು ಪ್ರಜ್ಞಾವಂತ ಸಮಾಜದಲ್ಲಿ ನಾವಿದ್ದೀವಿ. ಕನಿಷ್ಠ ಪಕ್ಷ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಲೇಔಟ್ಗಳು, ಇಂಡಸ್ಟ್ರಿಯಲ್ ಏರಿಯಾಗಳು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಸೊ ಇವತ್ತು ಅರಣ್ಯ ಇಲಾಖೆ ಇವತ್ತು ಅರಣ್ಯ ಸಂಪತ್ತನ್ನು ಉಳಿಸ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ಜವಾಬ್ದಾರಿತವಾಗಿ. ಸಾಮಾಜಿಕ ಅರಣ್ಯ ವಲಯ ಇರ್ಬೋದು, ವಲಯ ಅರಣ್ಯ ಇಲಾಖೆ